ವಿಕೆಟ್ ನ ತೋಳಲು ತಡೀರೋ, ನಾನು ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ. ನಾನು ಶ್ರೀನಿವಾಸನ್ ಹಂಗೆ ಹೇಳ್ಬಿಟ್ಟು ಬರ್ತೀನಿ. ನೀನು ಹೋಗು, ನಾವಲ್ಲಿ ಕಾಯ್ದಿರ್ತೀವಿ. ಬೇಗ ಹೋಗು. ಸ್ವಲ್ಪ ಬರ್ತಾ ಇದ್ದೀನಿ ನಾನು. ನಂಗೆ ಜಾಗ ಬಿಡ್ರೋ, ನಾನಾದ್ರೂ ಬೇಗ ಹೋಗ್ತೀನಿ. ಅಮ್ಮ, ರಂಗಜ್ಜಿ ಮನೆಯಲ್ಲಿ ಪೂಜೆ ಇದೆಯಂತೆ, ಪ್ರಸಾದ ತಗೊಂಡ್ ಬರ್ತೀನಿ. ಬೇಡ ಕಣೋ, ಅಪ್ಪ ಬಂದ್ರೆ ಬೈಸ್ಕೋತ್ಯಾ. ಅಪ್ಪ ಬರೋದ್ರೊಳಗೆ ಬಂದ್ಬಿಡ್ತೀನಿ. ಇಲ್ಲಿ ಕೇಳೋ ಸ್ವಲ್ಪ. ಬೇಡ ಮೂರ್ತಿ. ಮೂರ್ತಿ ಅವನಾಗ್ಲೇ ರಂಗಜ್ಜಿ ಮನೆಗೆ ಹೋಗಿ ಆಯ್ತು. ಅವ್ರ ಮನೇಲಿ ಇವತ್ತು ಪೂಜೆ ಇದೆಯಲ್ಲ ಅದಕ್ಕೆ. ಅಯ್ಯೋ, ಪೂಜೆ ಪ್ರಸಾದ ಎಲ್ಲ ಒಂದ್ ನೆಪ ಕಣೆ. ಆ ರಂಗಜ್ಜಿ ಬಂಡಲ್ ಕತೆ ಕೇಳೋ ಹುಚ್ಚವಕ್ಕೆ. ಈ ಪುಟ್ಟಿ ನೀರ್ ತರಕ್ ನೀನು ಹೋಗಿದ್ಯಾ? ಅವ್ರಪ್ಪನ ಹತ್ರ ಹೊಡ್ಸ್ಕೊಂಡ್ರು ಕತೆ ಕೇಳೋದ್ ಬಿಡಲ್ಲ. ತಗೊಳ, ಎಲ್ಲಾರ್ಗೂ ಕೊಡು. ಏನಂತ ಚರ್ಪು ಗೊತ್ತಿಲ್ಲ. ಇವತ್ತು ಶನಿವಾರ ಅಲ್ವಾ? ಕಡ್ಲೆ ಗುಗ್ರಿ ಇರ್ಬೇಕು. ಕಡ್ಲೆ ಗುಗ್ರಿನ ಥೂ, ನನಗಿಷ್ಟ ಇಲ್ಲಪ್ಪ. ಆ ದೇವ್ರಿಗೆ ತುಂಬಾ ಇಷ್ಟ ಅಂತ ಕಣೋ. ಓ, ಹಾಗಂತ ದೇವ್ರೇ ಬಂದ್ ಹೇಳೋದ್ ನೀನು. ಇಷ್ಟ ಇಲ್ಲ ಅನ್ಬಿಟ್ಟು ಅವನೇ ನಿನ್ನ ಹತ್ರ ಬಂದ್ ಹೇಳಿದ. ಏನಂತ ಚರ್ಪು? ಕಡ್ಲೆಕಾಯಿ. ಯಾರು ಗಲಾಟೆ ಮಾಡ್ಬೇಡಿ, ಕೂತ್ಕೊಳ್ರು. ಯಾರು ಕಿರ್ಚಾಡ್ಬೇಡಿ. ಕಿರ್ಚಾಡಿದ್ರೆ ದಂಡ ಕೊಡ್ಬೇಕಾಗತ್ತೆ. ನಕ್ರೆ ನಾಕಾಣಿ, ಮಾತಾಡಿದ್ರೆ ಮೂರಾಣಿ. ಕೂತ್ಕೊಳ್ಳಿ 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 ಕೂತ್ಕೊಳ್ರು. ವಾಸು, ಮಕ್ಕಳೆಲ್ಲ ಬಂದಿದಾರೇನೋ? ಹಾ, ಬಂದಿದಾರಮ್ಮ. ಕಥೆ ಶುರು ಮಾಡ್ಲಾ? ಯಾವ ಕತೆ ಹೇಳಿ? ರಾಮಾಯಣದ್ದು, ಭಾರತದ್ದು? ಅವೆಲ್ಲ ಬೇಡ ಅಜ್ಜಿ. ಯಾವ್ದಾದ್ರೂ ಒಂದ್ ಒಳ್ಳೆ ಬಂಡಲ್ ಕತೆ ಹೇಳ್ತೀಯಾ? ಬಂಡಲ್ ಅಂದ್ರೆ ಸಖತ್ ಬಂಡಲ್ ಆಗಿರ್ಬೇಕು. ನಕ್ಕು ನಕ್ಕು ಸುಸ್ತಾಗ್ಬಿಡ್ಬೇಕು. ಅಜ್ಜಿ, ಇವಳ ಹಲ್ಲು ಅಲ್ಲಾಡ್ತಿದೆ. ಕತೆ ಹೇಳ್ತಾ ಕೀಳ್ಬೇಕಂತೆ, ನಮ್ಮಮ್ಮ ಹೇಳಿದ್ರು. ಹೌದಾ? ಬಾಪುಟಿ ಕೂತ್ಕೋ. ನಾನ್ ಚಂದ್ರಲೋಕಕ್ಕೆ ಹೋದ ಕತೆ ಹೇಳ. ಸುಮಾರು 5-6 ವರ್ಷದ ಹಿಂದಿನ ಕಥೆ ಇದು. ಆಗ ನನಗೆ 16 ವರ್ಷ. ಹಾಗಾದ್ರೆ ಈಗ ಎಷ್ಟು ವಯಸ್ಸು ಅಜ್ಜಿ? ನನಗ 18. ಚಂದ್ರನ್ ನೋಡ್ತಾ ಕೂತಿದ್ದೆ. ಅವನ ಹೊಟ್ಟೆ ಒಳಗೆ ಮೊಲ ಇದೆಯಲ್ಲ, ಅದು ಆಡೋದು ನೋಡಿ ನಂಗೂ ಬೇಕು ಅನ್ನಿಸ್ತು. ತಗೊಂಡ್ ಬರೋಣ ಅಂತ ಚಂದ್ರಲೋಕಕ್ಕೆ ಹೊರಟೆ. ಆಗ ನಮ್ಮ ಅಜ್ಜನ ಹತ್ರ ಒಂದು ವಿಮಾನ ಇತ್ತು. ಜೆಟ್ ವಿಮಾನನ ಅಜ್ಜಿ? ಅಲ್ಲ, ಅದರ ಅಜ್ಜ. ಅದನ್ನ ಕೂತ್ಕೊಂಡು ಶುರು ಮಾಡಿದ್ದೆ ತಡ. ಅಂತ ಹೋಯ್ತು ಹೋಯ್ತು ಹೋಯ್ತು. ಸುಮಾರು ಎತ್ತರಕ್ಕೆ ಹೋಗಿರ್ಬೇಕು. ಟಸ್ ಅಂತ ನಿಂತು ಬಿಡ್ತು. ಎಲ್ಲಿ? ಮಧ್ಯ ಆಕಾಶದಲ್ಲಿ. ಯಾಕಪ್ಪ ಅಂತ ಇಳಿದು ನೋಡ್ತೀನಿ, ಪೆಟ್ರೋಲ್ ಖಾಲಿ. ಒಂದು ಹನಿನೂ ಇಲ್ಲ. ಏನ್ ಮಾಡೋದೀಗ? ಏನ್ ಮಾಡೋದು? ವಿಮಾನ ಮಧ್ಯ ಆಕಾಶದಲ್ಲಿ ನಿಂತು ಬಿಟ್ಟಿದೆ. ಆ ಕಡೆ ಚಂದ್ರಲೋಕನೂ ಇಲ್ಲ, ಈ ಕಡೆ ಭೂಮಿನೂ ಇಲ್ಲ. ಮುಂದೇನ್ ಗತಿ ಅಂತ ಕೆಳಗೆ ಬಗ್ಗೆ ನೋಡಿದ್ರೆ ನಮ್ಮೂರು ಇಷ್ಟಿಷ್ಟೇ ಕಾಣ್ತಾ ಇತ್ತು. ಇನ್ನೇನಪ್ಪ ಅಂತ ತಲೆ ಮೇಲೆ ಕೈ ಇಟ್ಟೆ. ಥಟ್ ಅಂತ ಒಂದು ಯೋಚನೆ ಹೊಳಿತು ನೋಡು. ಒಂದು ಕೂದಲು ಕಿತ್ತೆ ವಿಮಾನಕ್ಕೆ ಗಂಟು ಹಾಕ್ದೆ. ಮತ್ತೊಂದು ಕೂದಲು ಕಿತ್ತೆ ಆ ಕೂದಲು ತುದಿಗೆ ಗಂಟು ಹಾಕ್ದೆ. ಹಾಗೆ ಕೂದಲು ಗಂಟು ಹಾಕ್ತಾ ಕೆಳಗಿಳಿತ ಬಂದೆ. ಸುಮಾರು ದೂರ ಇಳಿದಿರ್ಬೇಕು.
ಮತ್ತೊಂದು ಕೂದಲು ಕೀಳೋಣ ಅಂತ ತಲೆ ಕೈ ಹಾಕಿದ್ರೆ ಅಲ್ಲೇನಿದೆ, ಬರೀ ಬೋಳು, ಹೂರ್ಣ ಬೋಳು. ತಲೆ ಅನ್ನೋದು ರೊಬ್ಬಗುಂಡ್ ತರ ಆಗ್ಬಿಟ್ಟಿದೆ. ಆಮೇಲೆ ಏನ್ ಮಾಡ್ದೆ ಅಜ್ಜಿ? ಆಮೇಲೆ ಗಾಳಿ ಬೀಸಂಗು ವಿಮಾನ ಹಿಂಗೆ ಹಿಂಗೆ ತೂರಾಡ್ತಿತ್ತು. ಇನ್ನೇನಪ್ಪ ಮಾಡೋದು ಅಂತ ಅನ್ನೋವಾಗ ಒಂದ್ ಪ್ಲಾನ್ ಹೊರಡಿತ್ತು. ಬೊಂಬಾಟ್ ಪ್ಲಾನು. ಮೊದಲನೇ ಕೂದಲು ಬಿಚ್ಚಿದೆ, ಕೆಳಗೆ ಕಟ್ಟಿದೆ. ಮತ್ತೊಂದು ಕೂದಲು ಬಿಚ್ಚಿದೆ, ಅದು ತುದಿ ಕಟ್ಟಿದೆ. ಹಾಗೆ ಮಾಡ್ತಾ ಮಾಡ್ತಾ ಭೂಮಿ ತನಕ ಬಂದೆ. ಕೆಳಗ್ ಬಗ್ಗು ನೋಡಿದ್ರೆ ನಮ್ಮೂರ್ ಬಂಡೆ. ಧೈರ್ಯ ಮಾಡಿ ಹಾರ್ದೆ. ನಾ ಬಿದ್ದು ಹೊಡೆತಕ್ಕೆ ಬಂಡೆ ಎಲ್ಲ ಚಿಕಣ ಚೂರು. ಇಲ್ಲಿವರೆಗೂ ಹೂತದೆ. ಇನ್ ಹೊರಗೆ ಬರೋದು ಹೇಗೆ? ಮನೆಗೆ ಹೋಗಿ ಹಾರೆ ತಂದು ಒಡೆದು ಹೊರಗೆ ಬಂದೆ. ಆಮೇಲೆ ಪೆಟ್ರೋಲ್ ಅಂಗಡಿಗೆ ಹೋಗಿ ಬೊಗ್ಸೆಲಿ ಪೆಟ್ರೋಲ್ ತಂದು ವಿಮಾನಕ್ಕೆ ಸುರಿದೆ. ಹೀಗೆ ತರೋದು ಸುರಿಯೋದು, ತರೋದು ಸುರಿಯೋದು. ಅಂತೂ ಚಂದ್ರಲೋಕಕ್ಕೆ ಹೋಗಿ ಮೊಲ ಹಿಡ್ಕೊಂಡು ಬಂದೆ ಬಿಟ್ಟೆ. ಮಾಟ ಮಂತ್ರ ಮಾಡಿದೆ, ಮನುಷ್ಯ ಆಯ್ತು. ವಾಸು ಅಂತ ಹೆಸರಿಟ್ಟು ಮನೇಲಿ ಇಟ್ಕೊಂಡೆ. ಏನಮ್ಮ ನೀನು ನನಗೆ ತಂದಿಟ್ಬಿಟ್ಟಿಯಲ್ಲ. ಮತ್ತೆ ನಿನ್ ತಲೆ ಕೂದಲು ಇದೆಯಲ್ಲ ಅಜ್ಜಿ? ಇದನ್ನ ಚಂದ್ರಲೋಕ್ ತಿಂತಂದೆ. ಅದಕ್ಕೆ ನೋಡು ಬೆಳ್ಳಿ ಥರ ಫಳಫಳ ಹೊಳಿತಿದೆ. ಸುಮ್ಮನೆ ಸುಮ್ಮನೆ ನಕ್ರೆ ನಾಕಾಣಿ ಅಂತ ಹೇಳಿರ್ಲಿಲ್ವಾ? ತೆಗಿರಿ ತೆಗಿರಿ ಎಲ್ಲ ತೆಗಿರಿ. ಅಯ್ಯೋ ಪುಟ್ಟಿ, ನಿನ್ ಹಲ್ಲೆ ಕಿತ್ ಬರ್ಲಿಲ್ವಲ್ಲೇ? ನನ್ನ ಕಥೆ ಎಲ್ಲ ವ್ಯರ್ಥ ಆಯ್ತು. ಏನ್ ಮಾಡೋದೀಗ? ಯಾರದು? ನಿನ್ನ